ಮಾರ್ಕ್ಯೂ ಟೂಲ್ನ ನೋಡೋಣ. ಸೊ ಮಾರ್ಕ್ಯೂ ಟೂಲಲ್ಲಿ ಬಂದ್ಬಿಟ್ಟು ನಮಗೆ ಇದು ಫ್ಲೈಔಟ್ ಆ್ಯಕ್ಚುಲ್ ಆಗಿ 4 ಆಪ್ಷನ್ ಇದೆ. ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲ್, ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್, ಸಿಂಗಲ್ ರೋ ಮಾರ್ಕ್ಯೂ ಟೂಲ್ ಮತ್ತು ಸಿಂಗಲ್ ಕಾಲಮ್ ಮಾರ್ಕ್ಯೂ ಟೂಲ್. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದೊಂದೇ ತಿಳ್ಕೊಳ್ಳೋಣ. ಇದು ಶಾರ್ಟ್ಕಟ್ ಕೀ ಬಂದು ಓಕೆ. ಸೊ ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲ್ ತೊಗೊತೀನಿ ಫಸ್ಟು. ಸೊ ಇದನ್ನು ಝೂಮ್ ಮಾಡಬೇಕಂದ್ರೆ ಕಂಟ್ರೋಲ್+ ಮಾಡಿದ್ರೆ ನನಗೆ ಝೂಮ್ ಆಗುತ್ತೆ. ಸೊ ಈಗ ನಾವೇನಾದ್ರು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಸ್ಕ್ವೇರ್ ಶೇಪಲ್ಲಿ ಸೆಲೆಕ್ಷನ್ ಮಾಡಬೇಕಂದ್ರೆ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಸೆಲೆಕ್ಟ್ ಮಾಡಬೇಕಂದ್ರೆ ನಾವು ಈ ಮಾರ್ಕ್ಯೂ ಟೂಲ್ನ ಯೂಸ್ ಮಾಡ್ತೀವಿ. ಐ ಮೀನ್ ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲ್ನ ಜಸ್ಟ್ ಯಾವ ಸೆಲೆಕ್ಟ್ ಮಾಡಬೇಕು ಅಲ್ಲಿ ಡ್ರ್ಯಾಗ್ ಮಾಡಿದ್ರೆ ನೀವು ನೋಡ್ಬೋದು ಡಾಟೆಡ್ ಲೈನ್ಸ್ ಬಂದಿದೆ. ಸೊ ಈಗ ನನಗೆ ಆ ಇಮೇಜು ಸೆಲೆಕ್ಟ್ ಆಗಿದೆ. ಸೊ ಇದನ್ನು ನೀವು ಬೇರೆ ಎಲ್ಲಾದರೂ ಕಾಪಿ ಮಾಡಬೇಕು ಅಂದ್ಕೊಳ್ಳಿ. ನ್ಯೂ ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಪ್ರೀಸೆಟ್ ಬಂದ್ಬಿಟ್ಟು A4 ತೊಗೋತಾ ಇದ್ದೀನಿ ಅಥವಾ ಲೆಟರ್ ತೊಗೊತಾ ಇದ್ದೀನಿ. ಓಕೆ, ಇವಾಗ ನನಗೆ ಹೊಸ ಪೇಜ್ ಬಂತು. ಸೊ ಸೆಲೆಕ್ಟ್ ಮಾಡಿರೋದು ಈ ಮೂವ್ ಟೂಲ್ನ ಯೂಸ್ ಮಾಡಿಕೊಂಡು ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ನನಗೆ ಇಮೇಜ್ ಇಲ್ಲಿ ಪ್ಲೇಸ್ ಆಯಿತು. ಸೊ ಕಂಟ್ರೋಲ್ T ಅಂದರೆ ಟ್ರಾನ್ಸ್ಫಾರ್ಮೇಷನ್ ಟೂಲ್ ಬರುತ್ತೆ, ಇಲ್ಲ ಅಂದರೆ ಇಲ್ಲಿ ಶೋ ಟ್ರಾನ್ಸ್ಫಾರ್ಮೇಷನ್ ಕಂಟ್ರೋಲ್ ಅಂತ ಇದೆಯಲ್ಲ, ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನನಗೆ ಬಾಕ್ಸ್ ಬರುತ್ತೆ. ಸೊ ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನನಗೆ ಇಮೇಜು ರೀಸೈಸ್ ಆಗುತ್ತೆ, ಐ ಮೀನ್ ದೊಡ್ಡದಾಗುತ್ತೆ. ಸೊ ಡೂಪ್ಲಿಕೇಟ್ ಮಾಡಬೇಕಂದ್ರೆ ಸೊ ಇಮೇಜ್ನ ಹೋಲ್ಡ್ ಮಾಡ್ಕೊಂಡು ಆಲ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನನಗೆ ಇಮೇಜು ಡೂಪ್ಲಿಕೇಟ್ ಆಗುತ್ತೆ. ನೀವು ನೋಡ್ಬೋದು ಪ್ರತಿಯೊಂದೂ ನನಗೆ ಒಂದೊಂದು ಲೇಯರಲ್ಲಿ ಕ್ರಿಯೇಟ್ ಆಗಿದೆ. ಸೊ ನಾನು ಯಾವ ಲೇಯರ್ ಸೆಲೆಕ್ಟ್ ಮಾಡ್ತೀನಿ ಆ ಲೇಯರ್ದು ಇಮೇಜ್ ಮಾತ್ರ ನನಗೆ ಮೂವ್ ಆಗುತ್ತೆ. ಓಕೆ, ಬೇರೆದು ಮೂವ್ ಆಗೋದಿಲ್ಲ. ಇದು ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ. ಅದೇ ರೀತಿ ನೆಕ್ಸ್ಟ್ ಒಂದು ಬಂದು ಎಲಿಪ್ಟಿಕಲ್ ಮಾರ್ಕ್ಯೂ. ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಎಲಿಪ್ಟಿಕಲ್ ಶೇಪಲ್ಲಿ ನನಗೆ ಬರುತ್ತೆ. ಸೊ ಶಿಫ್ಟ್ ಹೋಲ್ಡ್ ಮಾಡಿದ್ರೆ ಸರ್ಕಲ್ ಬರುತ್ತೆ. ಸೊ ನಾವು ಈ ಆ್ಯಪಲ್ನ ಸೆಲೆಕ್ಟ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು ನಂದಿನ್ನ ಕೆಲವು ಏರಿಯಾ ಸೆಲೆಕ್ಟ್ ಆಗಿಲ್ಲ. ಸೊ ಅವಾಗ ಏನು ಮಾಡ್ತೀವಪ್ಪ ಅಂದರೆ ಈ ಆಪ್ಷನ್ ಬಾರಲ್ಲಿ 4 ಆಪ್ಷನ್ ಇದೆ. ಲೈಕ್ ಬರೀ ಸೆಲೆಕ್ಷನ್ಗೆ ಫಸ್ಟ್ ಒನ್ ಯೂಸ್ ಮಾಡ್ತೀವಿ, ನ್ಯೂ ಸೆಲೆಕ್ಷನ್ ಅಂತ. ಸೊ ಈ ರೀತಿ ಅಡಿಷ್ನಲ್ ಏರಿಯಾ ಇದೆ ಅಂದಾಗ ಸೊ ಇದು ಸೆಕೆಂಡ್ ಒನ್ ತೊಗೊತೀವಿ, ಆ್ಯಡ್ ಟು ಸೆಲೆಕ್ಷನ್ ಅಂತ. ಆ್ಯಡ್ ಟು ಸೆಲೆಕ್ಷನ್ ಅಂತ ತೊಗೊಂಡು ಎಕ್ಸ್ಟ್ರಾ ಏರಿಯಾ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಇಲ್ಲಿ ನನಗೆ ಫಿಕ್ಸೆಡ್ ರೇಷಿಯೋ ಸೆಲೆಕ್ಟ್ ಆಗಿದೆ, ನಾರ್ಮಲ್ ತೊಗೊಳ್ಳೋಣ. ಅದೇನು ಅಂತ ಹೇಳ್ತೀನಿ ನಾನು. ಸೊ ಇವಾಗ ಮೂವ್ ಟೂಲ್ ತೊಗೊಂಡು ಜಸ್ಟ್ ಇದನ್ನು ಕಾಪಿ ಮಾಡೋಣ. ಸೊ ಆಗಲೇ ಹೇಳ್ದಂಗೆ ಶೋ ಟ್ರಾನ್ಸ್ಫಾರ್ಮೇಷನ್ ಸೆಲೆಕ್ಟ್ ಆಗಿರುತ್ತೆ. ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಪ್ರೊಪೋರ್ಷನಾಲಿಟಿ ಮೇಂಟೈನ್ ಆಗುತ್ತೆ. ಎಂಟರ್ ಅಂದರೆ ನನಗೆ ಆ ಎಫೆಕ್ಟು ಅಪ್ಲೈ ಆಗುತ್ತೆ. ಸೊ ಈ ರೀತಿ ಸೆಲೆಕ್ಷನ್ಗೆ ನಾವೇನು ಯೂಸ್ ಮಾಡ್ತೀವಪ್ಪ ಅಂದರೆ ಎಲಿಪ್ಟಿಕಲ್ ಮಾರ್ಕ್ಯೂ ಯೂಸ್ ಮಾಡ್ತೀನಿ. ಥರ್ಡ್ ಒಂದು ಬಂದ್ಬಿಟ್ಟು ಸಿಂಗಲ್ ರೋ ಮಾರ್ಕ್ಯೂ ಟೂಲ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೊಂದು ಸಿಂಗಲ್ ಲೈನ್ ಸೆಲೆಕ್ಟ್ ಆಗಿದೆ ನೋಡಿ. ಸೊ ಹಿಂಗಂದರೆ 1 ಪಿಕ್ಸೆಲ್ ಅಷ್ಟು ಸೈಜ್ ಇರೋ ಅಂಥದ್ದು ಉದ್ದಕ್ಕೆ ಲೈನ್ ಸೆಲೆಕ್ಟ್ ಮಾಡಬೇಕಂದ್ರೆ ರೋ ಯೂಸ್ ಮಾಡ್ತೀನಿ. ಅದೇ ರೀತಿ ಸಿಂಗಲ್ ಕಾಲಮ್ ಅಂದರೆ 1 ಪಿಕ್ಸೆಲ್ ಅಷ್ಟು ವರ್ಟಿಕಲ್ ಆಗಿ ಲೈನ್ ಸೆಲೆಕ್ಟ್ ಮಾಡಬೇಕು ಅಂದರೆ ಅಷ್ಟು ಡೇಟಾ ಸೆಲೆಕ್ಟ್ ಮಾಡಬೇಕಂದ್ರೆ ಆವಾಗ ನಾನು ಸಿಂಗಲ್ ಕಾಲಮ್ ಮಾರ್ಕ್ಯೂ ಟೂಲ್ನ ಯೂಸ್ ಮಾಡ್ತೀನಿ. ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲು ಮತ್ತು ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇವಾಗ ಆಪ್ಷನ್ ಬಾರ್ಸ್ಗೆ ಹೋಗೋಣ. ಸೊ ಆಪ್ಷನ್ ಬಾರು ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ಇವಾಗ ಸೆಲೆಕ್ಟ್ ಆಗಿದೆಯಲ್ವ, ಅದು ಡಿಸೆಲೆಕ್ಟ್ ಮಾಡಬೇಕಂದ್ರೆ ಎಲ್ಲಾದರೂ ಹೊರಗಡೆ ಆದರೂ ಕ್ಲಿಕ್ ಮಾಡ್ಬೋದು, ಇಲ್ಲ ಕಂಟ್ರೋಲ್ D ಅಂದರೆ ನನಗೆ ಡಿಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ಈ ಪೇಜ್ ದೊಡ್ಡದಾಗಿದೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಪೇಜ್ನ ಮೂವ್ ಮಾಡಬೇಕಂದ್ರೆ ಹ್ಯಾಂಡ್ ಟೂಲ್ನ ಯೂಸ್ ಮಾಡ್ತೀನಿ. ಲೈಕ್ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ ತಕ್ಷಣ ನನಗೆ ಹ್ಯಾಂಡ್ ಸಿಂಬಲ್ ಬರುತ್ತೆ. ಯಾವ ಪೋರ್ಷನ್ ಬೇಕೋ ಆ ಪೋರ್ಷನ್ಗೆ ಮೂವ್ ಮಾಡ್ಕೋಬೋದು. ಸೊ ಈ ಆಪ್ಷನ್ ಬಾರು ಆಲ್ಮೋಸ್ಟ್ ಲೈಕ್ ನನಗೆ ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂಗೂ ಸೇಮ್ ಇರುತ್ತೆ ಮತ್ತು ಎಲಿಪ್ಟಿಕಲ್ ಮಾರ್ಕ್ಯೂಗೂ ಸೇಮ್ ಇರುತ್ತೆ. ಓಕೆ, ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ತೊಗೊಳ್ಳೋಣ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಮೇಕ್ ನ್ಯೂ ಸೆಲೆಕ್ಷನ್ ಫಸ್ಟ್ ಬಟನ್ನು. ಸೊ ಮೇಕ್ ನ್ಯೂ ಸೆಲೆಕ್ಷನ್ ಅಂದರೆ ಏನಾಗುತ್ತೆ, ನಾನು ಏನು ಸೆಲೆಕ್ಟ್ ಮಾಡ್ತೀನಿ ಹೊಸದಾಗಿ ಅದು ಸೆಲೆಕ್ಟ್ ಆಗುತ್ತೆ. ಇವಾಗ ಗ್ರೌಂಡ್ ನಟ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದು ಸ್ಟ್ರಾಬೆರಿ ಸೆಲೆಕ್ಟ್ ಮಾಡ್ತೀನಿ. ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಹಳೆ ಸೆಲೆಕ್ಷನ್ ಹೊರಟೋಗುತ್ತೆ. ಸೊ ಇವಾಗ ಸೆಕೆಂಡ್ ಒಂದು ಬಂದುಬಿಟ್ಟು
ನನಗೆ ಆ್ಯಡ್ ಟು ಸೆಲೆಕ್ಷನ್ ಅಂತ. ಇವಾಗ ಫಸ್ಟ್ ಒನ್ ನಾನು ಸ್ಟ್ರಾಬೆರಿ ಮಾಡಿದ್ದೀನಿ, ಇದ್ರ ಜೊತೆ ಗ್ರೌಂಡ್ ನೆಟ್ಟು ಆ್ಯಡ್ ಆಗಬೇಕಂದ್ರೆ ನೋಡಿ ಇಲ್ಲಿ ಪ್ಲಸ್ ಸಿಂಬಲ್ ಬರುತ್ತೆ ಆಪ್ಷನ್ ಸೆಲೆಕ್ಟ್ ಆಗಿದ ತಕ್ಷಣ. ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲ ನನಗೆ ಸ್ಟ್ರಾಬೆರಿ ಮತ್ತು ಗ್ರೌಂಡ್ ನೆಟ್ ಎರಡು ಸೆಲೆಕ್ಟ್ ಆಗಿದೆ. ಅದೇ ರೀತಿ ವಾಲ್ನಟ್, ಇವಾಗ ನನಗೆ ಮೂರೂ ಸೆಲೆಕ್ಟ್ ಆಗಿದೆ. ಇವಾಗ ನನಗೆ ಇದರಲ್ಲಿ ಯಾವುದಾದ್ರೂ ಒಂದು ಬೇಡ ಅಂದರೆ ಮೈನಸ್ ಮಾಡೋದಕ್ಕೆ ನಾನು ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್ನ ಯೂಸ್ ಮಾಡ್ತೀನಿ. ಸೊ ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನಲ್ಲಿ ನನಗೆ ಸ್ಟ್ರಾಬೆರಿನ ತೆಗಿಯೋಣ. ಸೊ ನೀವು ನೋಡ್ಬೋದು ಕರ್ಸರ್ ನನಗೆ ಮೈನಸ್ ಇದೆ ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನಲ್ಲಿ. ಓಕೆ, ನೆಕ್ಸ್ಟ್ ಒಂದು ಬಂದು ಇಂಟರ್ಸೆಕ್ಟ್ ವಿತ್ ಸೆಲೆಕ್ಷನ್. ಇಂಟರ್ಸೆಕ್ಟ್ ವಿತ್ ಸೆಲೆಕ್ಷನ್ ಅಂದರೆ ಏನಪ್ಪ ಅಂದರೆ, ಇವಾಗ ನಾನು ಫಸ್ಟ್ ಸೆಲೆಕ್ಷನ್ ಬಂದಿಗೆ ನನ್ನ ಗ್ರೌಂಡ್ ನೆಟ್ ಮತ್ತು ವಾಲ್ನಟ್ ಎರಡೂ ಆಗಿದೆ. ಸೊ ಇವಾಗ ಇನ್ನೊಂದು ಸೆಲೆಕ್ಷನ್ ಮಾಡ್ಬೋದು. ಸೊ ಇವೆರಡರಲ್ಲೂ ಕಾಮನ್ ಆಗಿ ಯಾವ್ದು ಸೆಲೆಕ್ಟ್ ಆಗಿರುತ್ತೆ ಅದು ನನಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಒಂಚೂರು ಝೂಮ್ ಕಮ್ಮಿ ಮಾಡ್ಕೋತೀನಿ. ಸೊ ಇವಾಗ ನಾನು ಈ 4 ಸೆಲೆಕ್ಟ್ ಮಾಡ್ಕೋತೀನಿ. ನೋಡ್ಬೋದು ಇಷ್ಟರಲ್ಲೂ ಕಾಮನ್ ಆಗಿ ಏನಿರೋದು ಗ್ರೌಂಡ್ ನೆಟ್ ಮಾತ್ರ. ಸೊ ನೀವು ನೋಡ್ದಂಗೆ ಇವಾಗ ನನಗೆ ಗ್ರೌಂಡ್ ನೆಟ್ ಮಾತ್ರ ಸೆಲೆಕ್ಟ್ ಆಗಿದೆ. ಸೊ ಮೂವ್ ಮಾಡಬೇಕಂದ್ರೆ ಸೇಮ್ ಜಸ್ಟ್ ಮೂವ್ ಟೂಲ್ನ ತೊಗೊಂಡು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೋದು. ಕಂಟ್ರೋಲ್ ಡಿ ಅಂದರೆ ಡಿ ಸೆಲೆಕ್ಟ್ ಆಗುತ್ತೆ ನನಗೆ. ಇಲ್ಲ ಇಲ್ಲಿ ಶೋ ಟ್ರಾನ್ಸ್ಫಾರ್ಮೇಷನ್ ಕಂಟ್ರೋಲ್ಸ್ನ ತೆಗೆದ್ರೆ ನಿಮಗೆ ಅದು ಡಿ ಸೆಲೆಕ್ಟ್ ಆಗುತ್ತೆ. ಸೊ ಬೇಸಿಕ್ ಆಗಿ ನಾನು ಯಾವ್ದಾದ್ರು ಒಂದು ಇಮೇಜ್ ಓಪನ್ ಮಾಡಿದಾಗ ನನಗೆ ಲೇಯರು ಲಾಕ್ ಆಗಿರುತ್ತೆ. ಸೊ ಅದು ಅನ್ಲಾಕ್ ಮಾಡಬೇಕಂದ್ರೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ನನಗೆ ಅನ್ಲಾಕ್ ಆಗುತ್ತೆ. ನೆಕ್ಸ್ಟ್ ಫೆದರ್ ಟೂಲ್. ಫೆದರ್ ಟೂಲ್ನ ತಿಳ್ಕೊಳ್ಳೋದಕ್ಕೆ ನಾವು ಈ ಪಿಕ್ಚರ್ಗಿಂತ ಒಂದು ಪಾಪುದು ಇಮೇಜ್ ತೊಗೊಳ್ಳೋಣ. ಓಕೆ, ಸೊ ನಾನಿವಾಗ ಒಂದು ಪಾರ್ಟ್ ಆಫ್ ಸೆಲೆಕ್ಷನ್ ಮಾಡಿ ಒಂದು ಹೊಸ ಫೈಲ್ ತೊಗೊಳ್ಳೋಣ. ಓಕೆ, ಸೊ ಈ ಫೈಲ್ನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಎಷ್ಟೊಂದು ಫೈಲ್ಸ್ ಇದೆ ಅಲ್ಲ, ಇದ್ರ ಮಧ್ಯೆ ನ್ಯಾವಿಗೇಟ್ ಮಾಡಬೇಕಂದ್ರೆ ಕಂಟ್ರೋಲ್ ಟ್ಯಾಬ್ ಅಂದರೆ ನ್ಯಾವಿಗೇಟ್ ಮಾಡ್ಬೋದು, ಕಂಟ್ರೋಲ್ ಶಿಫ್ಟ್ ಟ್ಯಾಬ್ ಅಂದರೆ ಬ್ಯಾಕ್ ನ್ಯಾವಿಗೇಟ್ ಮಾಡ್ಬೋದು. ಓಕೆ, ಸೊ ಈಗ ಸೆಲೆಕ್ಟ್ ಮಾಡಿದ್ದೀನಿ, ಮೂವ್ ಟೂಲ್ನ ಯೂಸ್ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಕಾರ್ನರ್ಸ್ ಎಲ್ಲ ನನಗೆ ಶಾರ್ಪ್ ಆಗಿದೆ. ಅದೇ ನನಗೆ ಆ ರೀತಿ ಬೇಡ ಅಂದರೆ ಸೆಲೆಕ್ಟ್ ಮಾಡೋದನ್ನ ಡಿಸೆಲೆಕ್ಟ್ ಮಾಡಿಬಿಟ್ಟು ಸೊ ಈ ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ತೊಗೊಂಡು ಫೆದರ್ನ ಆ್ಯಡ್ ಮಾಡಬೇಕು. ಲೈಕ್ ಒಂದು 50 ಪಿಕ್ಸೆಲ್ ಆ್ಯಡ್ ಮಾಡ್ತೀನಿ ನಾನು. 50 ಪಿಕ್ಸೆಲ್ ಅಷ್ಟು ಫೆದರ್ನ ಆ್ಯಡ್ ಮಾಡಿ ಸೊ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಆಗಲೇ ಮೂವ್ ಟೂಲಲ್ಲಿ ಯೂಸ್ ಮಾಡಿದ್ನಲ್ಲ ಹಾಗೆ ಮೂವ್ ಮಾಡ್ತೀನಿ. ನೀವು ನೋಡ್ಬೋದು ಕಾರ್ನರ್ಸ್ ಎಲ್ಲ ಏನಾಗಿದೆ ಅಂದರೆ ಸ್ಮೂತ್ ಆಗಿದೆ, ಮತ್ತು ಕಾರ್ನರ್ಸಲ್ಲಿ ಏನು ಡೇಟಾ ಇದೆ ಅದೆಲ್ಲ ವ್ಯಾನಿಷ್ ಆಗಿರುತ್ತೆ, ಅಂದರೆ ಡಿಲೀಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ನಾನು ಮೂವ್ ಮಾಡಿದಾಗ ಕಾರ್ನರ್ಸ್ ಎಲ್ಲ ಸ್ಮೂತ್ ಆಗಿದೆ. ಸೊ ಈ ಎಫೆಕ್ಟ್ ನಾವು ಏನು ಮಾಡಬೇಕಂಬ ಅಂದರೆ ಸೆಲೆಕ್ಷನ್ ಮಾಡೋದಕ್ಕಿಂತ ಮುಂಚೆನೇ ನಾವು ಫೆದರ್ನ ಕೊಡಬೇಕು. ಸೊ ಫೆದರ್ ಇವಾಗ 0 ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್ ಬಂದು ಆ್ಯಂಟಿ ಅಲಿಯಾಸಿಂಗ್. ಇವಾಗ ಇಮೇಜ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಟೂಲ್ ತೊಗೊಂಡಿದ ತಕ್ಷಣ ನಿಮಗೆ ಆ್ಯಂಟಿ ಅಲಿಯಾಸಿಂಗ್ ಬರುತ್ತೆ. ಸೊ ಆ್ಯಂಟಿ ಅಲಿಯಾಸಿಂಗ್ ತೊಗೊಂಡ್ರೆ ಏನು ಮಾಡುತ್ತೆ, ಸೊ ಎಡ್ಜಸ್ನ ಏನಿದೆ ಸೇಮ್ ಇದೇನು ಮಾಡುತ್ತೆ ಅದೇ ರೀತಿ ಅದನ್ನು ಸಾಫ್ಟನ್ ಮಾಡುತ್ತೆ. ಬಟ್ ಏನಪ್ಪ ಅಂದರೆ ನಾನು ಫೆದರ್ ಅಪ್ಲೈ ಮಾಡಿದಾಗ ಬ್ಯಾಕ್ಗ್ರೌಂಡ್ ಡೇಟಾ ಏನಿರುತ್ತೆ ಅದು ಲಾಸ್ ಆಗುತ್ತೆ. ಲೈಕ್ ಎಡ್ಜಸ್ಸಲ್ಲಿ ಏನಿರುತ್ತೆ ಅದು ಲಾಸ್ ಆಗುತ್ತೆ, ಬಟ್ ನನಗೆ ಆ್ಯಂಟಿ ಅಲಿಯಾಸಲ್ಲಿ ಲಾಸ್ ಆಗೋದಿಲ್ಲ ಅಷ್ಟೇ. ಇನ್ನೆಲ್ಲ ಸೇಮ್ ನೋಡ್ಬೋದು. ಡೇಟಾ ಲಾಸ್ ಆಗಬಾರ್ದು ಅಂದರೆ ಆವಾಗ ನಾನು ಆ್ಯಂಟಿ ಅಲಿಯಾಸ್ ಎಫೆಕ್ಟ್ನ ಅಪ್ಲೈ ಮಾಡ್ತೀನಿ. ಸ್ಟೈಲ್ ಅಂದರೆ ಏನಪ್ಪ ಅಂದರೆ ಇವಾಗ ನಾನು ಸೆಲೆಕ್ಷನ್ ಮಾಡ್ತೀನಲ್ಲ ಅದು ಯಾವ ಸ್ಟೈಲಲ್ಲಿ ಆಗಬೇಕು ಅಂತ. ಅದರಲ್ಲಿ 3 ಟೈಪ್ಸ್ ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ನಾರ್ಮಲ್, ಒಂದು ಫಿಕ್ಸಡ್ ರೇಷಿಯೋ, ಇನ್ನೊಂದು ಮತ್ತು ಫಿಕ್ಸೆಡ್ ಸೈಜ್ ಅಂತ. ನಾರ್ಮಲ್ ಅಂದರೆ ನಾನು ಹೇಗೆ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಫಿಕ್ಸೆಡ್ ರೇಷಿಯೋ ಅಂದರೆ ಇವಾಗ ನನಗೆ ಹೈಟ್ ವಿಡ್ತ್ ಎಷ್ಟು ಇರಬೇಕು, ಹೈಟ್ ಎಷ್ಟು ಇರಬೇಕು ಅಂತ ರೇಷಿಯೋನಲ್ಲಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ವಿಡ್ತು 1 ಹೈಟು 1 ಅಂದರೆ ಸ್ಕ್ವೇರ್ ಶೇಪಲ್ಲಿ ನನಗೆ ಸೆಲೆಕ್ಟ್ ಆಗುತ್ತೆ. ಇವಾಗ ನನಗೆ ವಿಡ್ತ್ 2 ಇರಬೇಕು, ಹೈಟ್ 1 ಇರಬೇಕು ಅಂದರೆ ನಾನು ಸೆಲೆಕ್ಷನ್ ಮಾಡಿದಾಗ ವಿಡ್ತು ಹೈಟ್ಗಿಂತ ಜಾಸ್ತಿ ಇರುತ್ತೆ.
ಇದು ಎಷ್ಟಾದರೂ ಕೊಡ್ಬೋದು. ಲೈಕ್ ವಿಡ್ತ್ 1 ಕೊಟ್ಟು ಹೈಟ್ 2 ಕೂಡ ಕೊಡ್ಬೋದು. ಈ ರೀತಿ ಆಗುತ್ತೆ. ಅದು ಬಿಟ್ಟು ಥರ್ಡ್ ಒನ್ ಬಂತು ಫಿಕ್ಸೆಡ್ ಸೈಜ್. ಸೊ ನಾನು ಇವಾಗ ನಾನು ಏನಾದ್ರು ಡಿಸೈನ್ ಮಾಡ್ತಿರ್ತೀನಿ ಅಂದ್ಕೊಳ್ಳಿ, ಪರ್ಟಿಕ್ಯುಲರ್ ಸೈಜ್ದೇ ಸೆಲೆಕ್ಷನ್ ಬೇಕು ಅಂದರೆ ಆವಾಗ ಲೈಕ್ 3.5 ಇಂಚಸ್. ಸೊ ಇದು ಡಿಫಾಲ್ಟ್ ಯೂನಿಟ್ ಬಂದು ಪಿಕ್ಸೆಲ್ ಇದೆ. ಸೊ ವಿಡ್ತ್ ಬಂದ್ಬಿಟ್ಟು ಇವಾಗ ನನಗೆ ಒಂದು 300 ಪಿಕ್ಸೆಲ್ ಕೊಡ್ತೀನಿ. ಹೈಟ್ ಬಂದು 64 ಪಿಕ್ಸೆಲ್ ಕೊಡ್ತೀನಿ. ಜಸ್ಟ್ ನಾನು ಸೆಲೆಕ್ಷನ್ ತೊಗೊಂಡಿದ ತಕ್ಷಣ ಡಿಫಾಲ್ಟಾಗಿ ಆ ಸೈಜಿನ ಬಾಕ್ಸು ನನಗೆ ಬರುತ್ತೆ. ಇದು 100 ಪಿಕ್ಸೆಲ್. ಇದು ಸ್ಟೈಲು. ಸೊ ಇಲ್ಲಿ ಅದರ ಪರ್ಟಿಕ್ಯುಲರ್ ವಿಡ್ತ್ ಮತ್ತು ಹೈಟು ತೋರಿಸುತ್ತೆ. ಸೊ ಇವಾಗ ನಿಮಗೆ ರೆಕ್ಟ್ಯಾಂಗ್ಯುಲರ್ ಮಾರ್ಕಿಂಗ್ ಟೂಲು, ಎಲಿಪ್ಟಿಕಲ್ ಮಾರ್ಕಿಂಗ್ ಟೂಲು, ಸಿಂಗಲ್ ರೋ ಮಾರ್ಕಿಂಗ್ ಟೂಲು, ಸಿಂಗಲ್ ಕಾಲಮ್ ಮಾರ್ಕಿಂಗ್ ಟೂಲು ಮತ್ತು ಅದರ ರಿಲೇಟೆಡ್ ಆಪ್ಷನ್ ಬಾರಲ್ಲಿ ಇರೋ ಆಪ್ಷನ್ಸ್ ಎಲ್ಲ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ PPT ನೋಡೋಣ. ಫೋಟೋಶಾಪ್ CS6 ಮಾರ್ಕ್ಯೂ ಟೂಲ್ಸ್. ಮಾರ್ಕ್ಯೂ ಟೂಲ್ ಫ್ಲೈಔಟ್ ಅಲ್ಲಿ 4 ಟೂಲ್ಸ್ ಇದೆ. ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ, ಎಲಿಪ್ಟಿಕಲ್ ಮಾರ್ಕ್ಯೂ, ಸಿಂಗಲ್ ರೋ ಮಾರ್ಕ್ಯೂ, ಸಿಂಗಲ್ ಕಾಲಮ್ ಮಾರ್ಕ್ಯೂ. ಸೊ ಶಾರ್ಟ್ ಕಟ್ ಕೀ ಬಂದು M. ಮಾರ್ಕ್ಯೂ ಟೂಲ್ ಫ್ಲೈಔಟ್ ಈ ರೀತಿ ಇರುತ್ತೆ. ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲ್, ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್, ಸಿಂಗಲ್ ರೋ ಮಾರ್ಕ್ಯೂ ಟೂಲ್, ಸಿಂಗಲ್ ಕಾಲಮ್ ಮಾರ್ಕ್ಯೂ ಟೂಲ್. ದ ಮಾರ್ಕ್ಯೂ ಟೂಲ್ let you to select rectangle, ellipses and 1 pixel rows and columns. ಸೊ ಇದು ನಿಮ್ಮ ಮಾರ್ಕ್ಯೂ ಟೂಲ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಸೆಲೆಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ರೆಕ್ಟ್ಯಾಂಗಲ್ ಶೇಪಲ್ಲಿ ಏನಾದ್ರು ಸೆಲೆಕ್ಷನ್ ಇತ್ತಂದ್ರೆ ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲ್ ಯೂಸ್ ಮಾಡ್ತೀವಿ. ಸರ್ಕಲ್ ಅಥವಾ ಎಲಿಪ್ಟಿಕಲ್ ಶೇಪಲ್ಲಿ ಏನಾದರೂ ಇತ್ತು ಅಂದ್ರೆ ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್ ಯೂಸ್ ಮಾಡ್ತೀವಿ. ಸಿಂಗಲ್ ರೋ ಅಥವಾ ಸಿಂಗಲ್ ಕಾಲಮ್ ಸೆಲೆಕ್ಟ್ ಮಾಡಬೇಕಂದ್ರೆ ಸಿಂಗಲ್ ರೋ ಅಥವಾ ಕಾಲಮ್ ಮಾರ್ಕ್ಯೂ ಟೂಲ್ನ ಯೂಸ್ ಮಾಡ್ತೀವಿ. Rectangular marquee tool makes a rectangular selection or a square when used with the shift key. Shift key hold ಮಾಡಿದ್ರೆ ಸ್ಕ್ವಯರ್ ಸೆಲೆಕ್ಷನ್ ಆಗುತ್ತೆ, ಹಾಗೆ ಡ್ರ್ಯಾಗ್ ಮಾಡಿದ್ರೆ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಆಗುತ್ತೆ. ಅದೇ ರೀತಿ ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್ ಮೇಕ್ಸ್ ಅನ್ ಎಲಿಪ್ಟಿಕಲ್ ಸೆಲೆಕ್ಷನ್ ಆರ್ ಎ ಸರ್ಕಲ್ ವೆನ್ ಯೂಸ್ಡ್ ವಿತ್ ದ ಶಿಫ್ಟ್ ಕೀ. ಸಿಂಗಲ್ ರೋ ಅಥವಾ ಕಾಲಮ್ ಮಾರ್ಕ್ಯೂ ಟೂಲ್ ಡಿಫೈನ್ಸ್ ದ ಬಾರ್ಡರ್ ಆಸ್ ಎ 1 ಪಿಕ್ಸೆಲ್ ವೈಡ್ ರೋ ಆರ್ ಕಾಲಮ್. 1 ಪಿಕ್ಸೆಲ್ ಅಷ್ಟು ಅಗಲ ರೋ ಅಗಲ ಇರುತ್ತೆ ಮತ್ತೆ ಉದ್ದ ಇರುತ್ತೆ ಕಾಲಮ್. ಸೊ ಈಗ ನಾನು ಟೂಲ್ನ ಸೆಲೆಕ್ಟ್ ಮಾಡಿದಾಗ ನನ್ನ ಆಪ್ಷನ್ಸ್ ಬಾರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಫಸ್ಟ್ ಬಟನ್ ಇದೆಯಲ್ಲ, ಸೊ ಈ ಫಸ್ಟ್ ಬಟನ್ ನೀವು ಏನಪ್ಪಾ ಅಂದ್ರೆ ಯಾವ ಟೂಲ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಫಸ್ಟ್ ಒನ್ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ಟೂಲ್ ಸೆಲೆಕ್ಟ್ ಆಗಿದೆ ಅಂತ ನಾವು ತಿಳ್ಕೊಬಹುದು. ಅದ್ಬಿಟ್ಟು ಫಸ್ಟ್ ಒನ್ ನ್ಯೂ, ಸೆಕೆಂಡ್ ಒನ್ ಆಡ್, ಇದು ಸಬ್ಸ್ಟ್ರಾಕ್ಟ್ ಫ್ರಮ್, ಇದು ಇಂಟರ್ಸೆಕ್ಟ್ ಫ್ರಮ್. ನ್ಯೂ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನಾನು ಫೈಲ್ನ ಯಾವ್ದಾದ್ರು ಓಪನ್ ಮಾಡಿ ಇಮೇಜ್ದು ಲೈಕ್ ಸೆಲೆಕ್ಷನ್ ಮಾಡಿದ್ರೆ ಪ್ರತಿಯೊಂದು ಸರಿ ಸೆಲೆಕ್ಷನ್ ನ್ಯೂ ಆಗಿ ಸೆಲೆಕ್ಟ್ ಆಗುತ್ತೆ, ಅದನ್ನ ನಾವು ನ್ಯೂ ಅಂತ ಹೇಳ್ತೀವಿ. ಆಡ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ಆಡ್ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ ಮಾಡಿದ್ರೆ ಫಸ್ಟ್ ಏನ್ ಸೆಲೆಕ್ಟ್ ಮಾಡಿರ್ತೀನಿ ಮತ್ತೆ ಇನ್ನೊಂದ್ಸರಿ ಸೆಲೆಕ್ಟ್ ಮಾಡಿದ್ರೆ ಹಳೆ ಸೆಲೆಕ್ಷನ್ಗೆ ಇವಾಗ ಮಾಡಿರೋ ಸೆಲೆಕ್ಷನ್ ನನಗೆ ಆಡ್ ಆಗುತ್ತೆ. ಸಬ್ಟ್ರಾಕ್ಟ್ ಅಂದ್ರೆ ಇವಾಗ ಸೆಲೆಕ್ಟ್ ಮಾಡಿರ್ತೀನಿ ಅದ್ರಲ್ಲಿ ಕೆಲವು ಪಾರ್ಟ್ಸ್ ಬೇಕಾಗಿಲ್ಲ ಅಂದ್ರೆ ಸೊ ಫಸ್ಟ್ ಸೆಲೆಕ್ಟ್ ಮಾಡಿರ್ತೀನಿ, ಸಬ್ಟ್ರಾಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಯಾವ ಏರಿಯಾ ಸೆಲೆಕ್ಟ್ ಮಾಡ್ಕೊಂತೀವಿ ಆ ಸೆಲೆಕ್ಟ್ ಆಗಿರೋ ಏರಿಯಾನಲ್ಲಿ ನಾನು ತಗೊಂಡಂತ ಏರಿಯಾ ಸಬ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಇಂಟರ್ಸೆಕ್ಟ್ ವಿತ್. ಇಂಟರ್ಸೆಕ್ಟ್ ವಿತ್ ಅಂದ್ರೆ ಏನಾಗ್ತಾ ಆಗತ್ತೆ ಅಂದ್ರೆ ಇವಾಗ ನಾನು ಕಾಮನ್ ಆಗಿ ಫಸ್ಟ್ ಸೆಲೆಕ್ಷನ್ ಮತ್ತೆ ಸೆಕೆಂಡ್ ಸೆಲೆಕ್ಷನ್ ಎರಡು ಮಾಡ್ತೀನಲ್ಲ, ಎರಡರಲ್ಲೂ ಕಾಮನ್ ಪಾರ್ಟ್ ಯಾವ್ದಿರುತ್ತೆ ಅದು ಮಾತ್ರ ನನಗೆ ಸೆಲೆಕ್ಷನ್ ಆಗುತ್ತೆ. ಸೊ ನ್ಯೂ, it is used to make new selection. Add, it is used to add to the previous selection made. Subtract from, ಇದನ್ನ add to ಅಂತಾನು ಹೇಳ್ತೀವಿ. It is used to remove some, add ನ add to ಅಂತ ಹೇಳ್ತೀವಿ. Subtract from, it is used to remove some parts of the selection previously made. Intersect with, it will display the selection which is obtained by the intersection of two or more selections. Next one ಬಂದು
ಫೆದರ್ ಅಂದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ ಇವಾಗ ನಾನು ಒಂದು ಇಮೇಜ್ ನ ಸೆಲೆಕ್ಷನ್ಸ್ ಟೂಲ್ ಮೂಲಕ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಕಡೆ ಪೇಸ್ಟ್ ಮಾಡ್ತೀನಿ ಅಂದ್ರೆ ಕಾರ್ನರ್ ಎಲ್ಲ ಶಾರ್ಪ್ ಆಗಿರುತ್ತೆ. ಲೈಕ್ ನಾನು ಹೇಗೆ ಕಾಪಿ ಮಾಡಿರ್ತೀನಿ ಅದೇ ರೀತಿ ಇರುತ್ತೆ. ಸೊ ನಿಮಗೆ ಕಾರ್ನರ್ ಎಲ್ಲ ಸಾಫ್ಟ್ ಆಗಬೇಕು ಎಡ್ಜಸ್ ಅಂದ್ರೆ ಅವಾಗ ನಾನು ಫೆದರ್ನ ಅಪ್ಲೈ ಮಾಡ್ತೀನಿ. ಸೊ ಲೈಕ್ 2 ಪಿಕ್ಸೆಲ್ 3 ಪಿಕ್ಸೆಲ್ ಅಷ್ಟೇ ಅಪ್ಲೈ ಮಾಡಬೇಕು. Add softness to the edges of the selection. Actually, it blurs edges by building a transition boundary between the selection and its surrounding pixels. This blurring can cause some loss of detail at the edge of the selection. So ನೀವು ಜಾಸ್ತಿ ಪಿಕ್ಸೆಲ್ ಮಾಡಿದಷ್ಟು ಏನಾಗುತ್ತಪ್ಪ ಅಂದ್ರೆ ಬ್ಲರ್ ಜಾಸ್ತಿ ಆಗುತ್ತೆ. ಸೊ ಅವಾಗ ನಿಮ್ಗೆ ಇಮೇಜ್ ಅಲ್ಲಿ ಇರುವಂತ ಡೀಟೇಲ್ಸ್ ಮಿಸ್ ಆಗ್ಬೋದು. ಅದರಿಂದ ಕಮ್ಮಿ ಇಟ್ಕೊಂಡ್ರೆ ಲೈಕ್ ಬ್ಲೆಂಡ್ ಆದಂಗೆ ಕಾಣಿಸುತ್ತೆ ಅದು. Feathering effects become apparently only after you move, cut, copy and fill the selection. ಸೊ ಫೆದರ್ ಯಾವಾಗ ಅಪ್ಲೈ ಆಗುತ್ತಪ್ಪ ಅಂದ್ರೆ ಇವಾಗ ನೀವು ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ ಮಾರ್ಕ್ಯೂ ಟೂಲ್ ಅಲ್ಲಿ, ಫೆದರ್ನ ಅಪ್ಲೈ ಮಾಡ್ತೀರಾ ಬಟ್ ನಿಮ್ಗೆ ಅಲ್ಲಿ ತಕ್ಷಣ ಕಾಣಲ್ಲ. ಅದನ್ನ ಯಾವ್ದಾದ್ರು ಇಮೇಜಿಗೆ ಪೇಸ್ಟ್ ಮಾಡ್ತೀವಲ್ವಾ ಬೇರೆ ಫೈಲಿಗೆ, ಆವಾಗ ನಿಮ್ಗೆ ಫೆದರ್ ಎಫೆಕ್ಟ್ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಆಂಟಿ ಅಲಿಯಾಸ್. ಆಂಟಿ ಅಲಿಯಾಸ್ ಅಂದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ ಸ್ಮೂತ್ಸ್ ದ ಜಾಗ್ಡ್ ಎಡ್ಜಸ್ ಆಫ್ ದ ಸೆಲೆಕ್ಷನ್ ಬೈ ಸಾಫ್ಟ್ನಿಂಗ್ ದ ಕಲರ್ ಟ್ರಾನ್ಸಿಷನ್ ಬಿಟ್ವೀನ್ ಎಚ್ ಪಿಕ್ಸೆಲ್ ಅಂಡ್ ಬ್ಯಾಕ್ ಗ್ರೌಂಡ್ ಪಿಕ್ಸೆಲ್. ಬ್ಯಾಕ್ ಗ್ರೌಂಡ್ ಜೊತೆ ಮಿಂಗಲ್ ಆದಂಗೆ ಅಂದ್ರೆ ಮಿಕ್ಸ್ ಆದಂಗೆ ಕಾಣುವಂತ ಎಫೆಕ್ಟ್ ನ ಅಪ್ಲೈ ಮಾಡುತ್ತೆ. ಯಾವ್ದಪ್ಪ ಅಂದ್ರೆ ಆಂಟಿ ಅಲಿಯಾಸಿಂಗ್. ಅದು ಕೂಡ ಜಸ್ಟ್ ಸಾಫ್ಟ್ ಅನ್ನೇ ಮಾಡೋದು, ಬಟ್ ಬ್ಯಾಕ್ ಗ್ರೌಂಡ್ಗೆ ಬೆರ್ತಂಗೆ ಕಾಣುತ್ತೆ ನಮ್ಗೆ ಆಂಟಿ ಅಲಿಯಾಸ್ ಮಾಡಿದ್ರೆ. ಓನ್ಲಿ ದ ಎಚ್ ಪಿಕ್ಸೆಲ್ ಚೇಂಜ್, ನೋ ಡೀಟೇಲ್ ಇಸ್ ಲಾಸ್ಟ್. ಅದೇ ಇದರಲ್ಲಿ ನಮ್ಗೆ ಫೆದರ್ ಅಲ್ಲಿ ಡೀಟೇಲ್ ಲಾಸ್ಟ್ ಆಗುತ್ತೆ, ಬಟ್ ಆಂಟಿ ಅಲಿಯಾಸಿಂಗ್ ಅಲ್ಲಿ ನನಗೆ ಡೀಟೇಲ್ಸ್ ಲಾಸ್ಟ್ ಆಗೋದಿಲ್ಲ. ಆಂಟಿ ಅಲಿಯಾಸಿಂಗ್ ಇಸ್ ಯೂಸ್ಫುಲ್ ವೆನ್ ಕಟ್ಟಿಂಗ್, ಕಾಪಿಂಗ್ ಅಂಡ್ ಪೇಸ್ಟಿಂಗ್ ಸೆಲೆಕ್ಷನ್ ಟು ಕ್ರಿಯೇಟ್ ಕಾಂಪೋಸಿಟ್ ಇಮೇಜ್. ಲೈಕ್ 2-3 ಇಮೇಜ್ ಬೇರೆ ಬೇರೆ ಕಡೆಯಿಂದ ತಗೊಂಬಂದು ಒಂದರಲ್ಲೇ ಇದೆ ಅನ್ನಂಗೆ ಕಾಣಿಸ್ಬೇಕು ಅಂದಾಗ ನಾವು ಆಂಟಿ ಅಲಿಯಾಸಿಂಗ್ ಆಪ್ಷನ್ ನ ಯೂಸ್ ಮಾಡ್ತೀವಿ. ಯು ಮಸ್ಟ್ ಸ್ಪೆಸಿಫೈ ದಿಸ್ ಆಪ್ಷನ್ ಬಿಫೋರ್ ಯೂಸಿಂಗ್ ದೀಸ್ ಟೂಲ್ಸ್. ಆಫ್ಟರ್ ಎ ಸೆಲೆಕ್ಷನ್ ಇಸ್ ಮೇಡ್ ಯು ಕ್ಯಾನ್ ಆಡ್ ಆಂಟಿ ಅಲಿಯಾಸಿಂಗ್. ಲೈಕ್ ಸೆಲೆಕ್ಷನ್ ಮಾಡೋದಕ್ಕಿಂತ ಮುಂಚೆನೆ ಆಂಟಿ ಅಲಿಯಾಸಿಂಗ್ ಆಪ್ಷನ್ ನನಗೆ ಟಿಕ್ ಆಗಿರಬೇಕು. ಸೊ ಅದಾದ್ಮೇಲೆ ಮಾಡಿದ್ರೆ ಆಂಟಿ ಅಲಿಯಾಸಿಂಗ್ ನನಗೆ ಅಪ್ಲೈ ಆಗೋದಿಲ್ಲ. ಆಂಟಿ ಅಲಿಯಾಸಿಂಗ್ ಈ ಟೂಲ್ ಬಿಟ್ಟು ಬೇರೆ ಬೇರೆ ಟೂಲ್ಸ್ ಅಲ್ಲೆಲ್ಲ ಸಿಗುತ್ತೆ. ಯಾವ್ದ್ಯಾವ್ದ್ರಲ್ಲಪ್ಪ ಅಂದ್ರೆ ಲ್ಯಾಸೋ ಟೂಲ್, ಪಾಲಿಗನ್ ಟೂಲ್, ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲು, ಎಲೆಪ್ಟಿಕಲ್ ಮಾರ್ಕ್ಯೂ ಟೂಲ್, ಮ್ಯಾಜಿಕ್ ವಾನ್ ಟೂಲ್, ಇದ್ರಲ್ಲೆಲ್ಲದ್ರಲ್ಲೂ ನನಗೆ ಆಂಟಿ ಅಲಿಯಾಸಿಂಗ್ ಆಪ್ಷನ್ ಬರುತ್ತೆ. ಸ್ಟೈಲ್. ಸೊ ನಿಮಗೆ ಟೆಕ್ಸ್ಟ್ ಅಥವಾ ನೀವು ಏನು ಸೆಲೆಕ್ಷನ್ ಮಾಡಿದೀವಲ್ಲ ಅದು ಯಾವ ಸ್ಟೈಲಲ್ಲಿ ಬರಬೇಕು ಅಂತ ಇಲ್ಲಿ ತಗೊಂತೀವಿ. ಸೊ ಅದರಲ್ಲಿ 3 ಇದೆ. ಒಂದು ನಾರ್ಮಲ್, ಒಂದು ಫಿಕ್ಸೆಡ್ ರೇಷಿಯೋ, ಇನ್ನೊಂದು ಫಿಕ್ಸೆಡ್ ಸೈಜ್. ಸೊ ನಾರ್ಮಲ್ ಅಂದ್ರೆ ಡಿಟರ್ಮೈನ್ಸ್ ಮಾರ್ಕ್ಯೂ ಪ್ರಪೋರ್ಷನಲ್ ಬೈ ಡ್ರ್ಯಾಗಿಂಗ್. ನಾರ್ಮಲ್ ಅಂದ್ರೆ ಸರ್ ಜಸ್ಟ್ ಡ್ರ್ಯಾಗ್ ಮಾಡ್ತೀರಾ ಅಲ್ವಾ, ಅದರಲ್ಲಿ ಪ್ರಪೋರ್ಷನ್ಸ್ ನ ತಗೊಳುತ್ತೆ. ಫಿಕ್ಸೆಡ್ ರೇಷಿಯೋ ಅಂದ್ರೆ ಇವಾಗ 1:1 ಅಥವಾ 1:2 ಅಂದ್ರೆ ಹೈಟ್ 1 ಇತ್ತು ಅಂದ್ರೆ ವಿಡ್ತ್ 2 ಇರಬೇಕು, ಅಥವಾ ಹೈಟ್ 1 ಇತ್ತು ಅಂದ್ರೆ ವಿಡ್ತ್ 3 ಇರಬೇಕು, ಅಥವಾ ಹೈಟ್ 3 ಇದ್ರೆ ವಿಡ್ತ್ 1 ಇರಬೇಕು. ಆ ತರ ಪ್ರಪೋರ್ಷನ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಫಿಕ್ಸೆಡ್ ಸೈಜ್ ಅಂದ್ರೆ ನಾನು ಏನ್ ಸೈಜ್ ಕೊಡ್ತೀನಿ ಅಷ್ಟು ಮಾತ್ರ ನನಗೆ ಸೆಲೆಕ್ಟ್ ಆಗುತ್ತೆ. ಫಿಕ್ಸ್ಡ್ ರೇಷಿಯೋ, ಸೆಟ್ ಎ ಹೈಟ್ ಟು ವಿಡ್ತ್ ರೇಷಿಯೋ, ಎಂಟರ್ ವ್ಯಾಲ್ಯೂಸ್ ಲೈಕ್ ಡೆಸಿಮಲ್ ವ್ಯಾಲ್ಯೂಸ್ ಕೂಡ ವ್ಯಾಲಿಡ್ ಆಗಿದೆ ಫಾರ್ ದ ಆಸ್ಪೆಕ್ಟ್ ರೇಷಿಯೋಸ್. ಫಾರ್ ಎಕ್ಸಾಂಪಲ್, ಟು ಡ್ರಾ ಎ ಮಾರ್ಕ್ ಟ್ವೈಸ್ ಆಸ್ ವೈಡ್ ಆಸ್ ಇಟ್ಸ್ ಹೈಟ್, ಜಸ್ಟ್ ಎಂಟರ್ 2 ಫಾರ್ ದ ವಿಡ್ತ್ ಅಂಡ್ 1 ಫಾರ್ ದ ಹೈಟ್. ಲೈಕ್ ಹೈಟ್ 1 ಇಟ್ಕೊಂಡು ವಿಡ್ತ್ 2 ಮಾಡಿದ್ರೆ 1:2 ಆಗುತ್ತೆ ಅದು. ಫಿಕ್ಸೆಡ್ ಸೈಜ್ ಅಂದ್ರೆ ಸ್ಪೆಸಿಫೈ ಸೆಟ್ ವ್ಯಾಲ್ಯೂಸ್ ಫಾರ್ ದ ಮಾರ್ಕ್ಯೂ ಹೈಟ್ ಅಂಡ್ ವಿಡ್ತ್, ಎಂಟರ್ ಪಿಕ್ಸೆಲ್ ವ್ಯಾಲ್ಯೂಸ್ ಇನ್ ಹೋಲ್ ನಂಬರ್. ಸೊ ನಾನು ಫಿಕ್ಸೆಡ್ ಸೈಜ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಪಿಕ್ಸೆಲ್ ವ್ಯಾಲ್ಯೂಸ್ ನ ಎಂಟರ್ ಮಾಡ್ತೀನಿ. ಲೈಕ್ 30 ಪಿಕ್ಸೆಲ್, 300 ಪಿಕ್ಸೆಲ್ ಆ ರೀತಿ ಎಂಟರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. For feedback and question regarding this video, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Keep watching my channel. Signing off from Rashmi. Bye bye.